ಇನ್ನು ಸ್ಪಾಟ್ ನಂಬರ್ 15ಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರ ವಿಚಾರಣೆಯನ್ನ ಕೂಡ ಮಾಡಲಾಗಿದೆ. ಓರ್ವ ಮಹಿಳೆಯನ್ನ ವಿಚಾರಣೆ ನಡೆಸಿದಂತೆ ಎಸ್ಐಟಿ ಧರ್ಮಸ್ಥಳದ ಬೋಳಿಯಾರ್ನಲ್ಲಿ ಆ ಸ್ಪಾಟ್ ನಂಬರ್ 15 ಏನಿತ್ತು, ಆ ಪಾಯಿಂಟ್ ನಂಬರ್ 15ರಲ್ಲಿ ಉತ್ಖನನ ನಡೆಸಿದ್ರೂ ಕೂಡ ಏನು ಕೂಡ ಸಿಗಿರಲಿಲ್ಲ. ಅಕ್ಕಪಕ್ಕದಲ್ಲಿ ಶೋಧ ನಡೆಸಿದ್ರೂ ಕೂಡ ಅಸ್ಥಿಪಂಜರ ಸಿಗಲಿಲ್ಲ. 2010ರಲ್ಲಿ ಬಾಲಕಿಯ ಶವ ಹೂತಿದ್ದಾಗಿ ಇದೇ ದೂರುದಾರ ಹೇಳಿದ್ದ. ಬುರುಡೆ ಸಿಗದೇ ಇದ್ದಾಗ ಸ್ಥಳೀಯರನ್ನ ಕೇಳಿ ಅಂತ ಅನಾಮಿಕ ವಾದ ಮಾಡಿದ್ದ. ಮುಸುಕುಧಾರಿಯ ಮನವಿಯಂತೆ ಓರ್ವ ಮಹಿಳೆಯ ವಿಚಾರಣೆ ನಡೆದಿದೆ. ಈ ಸಂದರ್ಭದಲ್ಲಿ ಎಸ್ಐಟಿಗೆ ಮಹತ್ವದ ಸುಳಿವು ಸಿಕ್ಕಿದೆಯಂತೆ. ಆ ಕಲ್ಲೇರಿ ಪೆಟ್ರೋಲ್ ಬಂಕ್ ಹತ್ರ ಈತ ಒಂದು ಸ್ಪಾಟ್ ತೋರಿಸಿದ್ದ. ಆ ಬೋಳಿಯಾರ್ ಸ್ಪಾಟ್ ಅದು. ಅಲ್ಲಿ ಹೋದಾಗ ಆತ ತೋರಿಸಿದಂತಹ ಜಾಗವನ್ನ ಅಗೆದಾಗ ಅಲ್ಲಿ ಏನು ಸಿಕ್ಕಿರಲಿಲ್ಲ. ಆಗ ಈ ನಿಗೂಢ ವ್ಯಕ್ತಿ ಮುಸುಕುಧಾರಿಯ ವಾದ ಏನಾಗಿತ್ತು ಅಂತಂದ್ರೆ, ನಾನು ಸುಳ್ಳು ಹೇಳಲ್ಲ, ಬೇಕಿದ್ರೆ ಇಲ್ಲಿನ ಸ್ಥಳೀಯರನ್ನ ಒಂದ್ಸರಿ ಕೇಳಿ ನೋಡಿ ಅಂತ ಹೇಳಿದ್ನಂತೆ. ಸೊ ಆ ಪ್ರಕಾರವಾಗಿ ಈಗ ಒಬ್ಬ ಮಹಿಳೆಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ, ಕೇಳಿದೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮಹತ್ವದ ಸುಳಿವು ಸಿಕ್ಕಿದೆ ಎಸ್ಐಟಿಯವರಿಗೆ ಅಂತಾನು ಹೇಳಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಅದೆಷ್ಟೇ ಮಣ್ಣು ಬಗೆದ್ರು ಒಂದೇ ಒಂದು ತಲೆಬುರುಡೆ ಸಿಗ್ತಾ ಇಲ್ಲ. 17 ಸಮಾಧಿಯನ್ನಾಗಿದ್ರೂ ಕೂಡ ಒಂದೇ ಒಂದು ಮೂಳೆ ಸಿಗ್ತಾ ಇಲ್ಲ. ಮುಸುಕುಧಾರಿಯೇ ಬುರುಡೆ ಬಿಡ್ತಿದ್ದಾನಾ ಅನ್ನುವಂತಹ ಅನುಮಾನ ಈಗ ಶುರುವಾಗಿದೆ. ಈ ಬೆನ್ನಲ್ಲೇ ತಲೆಬುರುಡೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 13 ವರ್ಷಗಳ ಹಿಂದಿನ ಕೇಸ್ಗೆ ಮರುಜೀವ ಬಂದಿದೆ. ಏನದು ಬನ್ನಿ ನೋಡ್ಕೊಂಡು ಬರೋಣ. ಇವನು ಸಾಮಾನ್ಯ ಮುಸುಕುದಾರಿಯಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವ ನಿಗೂಢ ವ್ಯಕ್ತಿ. ಈ ಮಾಸ್ಕ್ ಮ್ಯಾನ್ ಧರ್ಮಸ್ಥಳಕ್ಕೆ ಕಾಲಿಟ್ಟಿದೆ ತಡ ಹಳೆಯ ಕೇಸ್ಗಳಿಗೆಲ್ಲ ಮರುಜೀವ ಸಿಕ್ತಿದೆ. ಅನನ್ಯ ಭಟ್ ಪದ್ಮಲತಾ ಬಳಿಕ ಇದೀಗ ಮತ್ತೊಂದು ನಾಪತ್ತೆ ಪ್ರಕರಣ ಮರುಜನ್ಮ ತಾಳಿದೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ ಮತ್ತೊಂದು ಟ್ವಿಸ್ಟ್. 13 ವರ್ಷಗಳ ಹಿಂದಿನ ನಾಪತ್ತೆ ಕೇಸ್ಗೆ ಮರುಜೀವ. ಮುಸುಕುದಾರಿ ಬಂದು ತಾನು 100 ಶವಗಳನ್ನ ಹೂತಿರುವುದಾಗಿ ಹೇಳಿದ್ದೆ ತಡ ಹಳೆ ಮಿಸ್ಸಿಂಗ್ ಕೇಸ್ಗಳು, ಕೊಲೆ ಕೇಸ್ಗಳು, ರೇಪ್ ಕೇಸ್ಗಳಿಗೆ ಮತ್ತೆ ಮರುಜೀವ ಸಿಕ್ತಿದೆ. ಮೊನ್ನೆಯಷ್ಟೇ ಅನನ್ಯ ಭಟ್ ತಾಯಿ ಸುಜಾತ ಭಟ್ ಎಸ್ಐಟಿ ಮುಂದೆ ಬಂದು ನನ್ನ ಮಗಳು ಅಸ್ಥಿಪಂಜರ ಹುಡುಕಿ ಕೊಡಿ ಹೀಗಂತ ದೂರು ಕೂಡ ನೀಡಿದ್ಲು. ಬಳಿಕ ಪದ್ಮಲತಾ ಸೋದರಿಯೂ ಕೂಡ ತನ್ನ ತಂಗಿಯ ಹತ್ಯೆ ಕೇಸ್ನ ಮರುತನಿಖೆ ಮಾಡಿ ಅಂತ ಕಂಪ್ಲೇಂಟ್ ಕೂಡ ಮಾಡಿದ್ಲು. ಇದೀಗ 13 ವರ್ಷಗಳ ಹಿಂದಿನ ಯುವತಿ ನಾಪತ್ತೆ ಕೇಸಿಗೆ ಮರುಜೀವ ಬಂದಿದೆ. 2012ರಲ್ಲಿ ಬೆಳ್ತಂಗಡಿ ತಾಲೂಕಿನ ಕುಂಜಾಲಕಟ್ಟೆ ಬಾಲಕಿ ಹೇಮಲತಾ ನಾಪತ್ತೆಯಾಗಿದ್ದಳಂತೆ. ಧರ್ಮಸ್ಥಳಕ್ಕೆ ಹೋದವಳು ಮರಳಿ ಬರಲೇ ಇಲ್ವಂತೆ. ಆಗ ಪೊಲೀಸರಿಗೆ ದೂರು ನೀಡಿದ್ರು ಯಾವುದೇ ಕ್ರಮವನ್ನ ಕೈಗೊಂಡಿಲ್ವಂತೆ. ಹೀಗಾಗಿ ನನ್ನ ತಂಗಿಯನ್ನ ಹುಡುಕಿ ಕೊಡಿ ಅಂತ ಹೇಮಲತಾ ಸಹೋದರ ನಿತಿನ್ ದೇವಾಡಿಗ ಎಸ್ಐಟಿಗೆ ಇದೀಗ ದೂರು ನೀಡಿದ್ದಾನೆ. ಹೇಮಾವತಿ ಅನ್ನೋಳು 2012ರಲ್ಲಿ ಕಾಣೆಯಾಗಿದ್ದಾಳೆ. ಅದರ ಬಗ್ಗೆ ನಾನು ದೂರು ಕೊಡ್ಲಿಕ್ಕೆ ಬಂದೆ. ಧರ್ಮಸ್ಥಳಕ್ಕೆ ಹೋಗ್ತೇನೆ ಅಂತ ಹೇಳಿ ಹೋದವರು ಇಬ್ರು ಹೋಗಿದ್ದಾರೆ. ಒಬ್ರು ಬಂದಿದ್ದಾರೆ, ಒಬ್ರು ಬರಲಿಲ್ಲ. ನನ್ನ ತಂಗಿ ಮತ್ತು ಇನ್ನೊಬ್ರು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಕುಂಜಲಕಟ್ಟೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಕಂಪ್ಲೇಂಟ್ ಅದೇ ಅವ್ರು ಬರುವಾಗ ಬಂದ್ರೆ ನಿಮ್ಗೆ ತಿಳಿಸ್ತೇನೆ ಅಂತ ಹೇಳಿದ್ರು. ಅವರು ಇಷ್ಟವರೆಗೂ ನಮ್ಗೆ ತಿಳಿಸಲಿಲ್ಲ. 2 ಸಲ ಹೋಗಿ ಕೇಳಿದ್ವಿ, ನಾವು ಫೋನ್ ಮಾಡ್ತೇವೆ ನೀವು ಬರಬೇಡಿ ಅಂತ ಹೇಳಿದ್ರು. ನಾವು ಆಮೇಲೆ ಹೋಗ್ಲಿಲ್ಲ. ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಇವ್ರ ಹತ್ರ ಮಾತಾಡಿದ ಮೇಲೆ ನಮ್ಗೆ ಸ್ವಲ್ಪ ಧೈರ್ಯ ಬಂದಿದೆ. ಅನನ್ಯ ಭಟ್ ಪದ್ಮಲತಾ ಕೇಸ್ ಬಳಿಕ ಹೇಮಾವತಿ ಕೇಸ್ ಕೂಡ ಎಸ್ಐಟಿ ಟೇಬಲ್ ಸೇರಿದೆ. ಹೇಮಾವತಿ ನಾಪತ್ತೆ ರಹಸ್ಯವನ್ನ ಎಸ್ಐಟಿ ಅಧಿಕಾರಿಗಳು ಭೇದಿಸ್ತಾರ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ಇನ್ನು ಸ್ಪಾಟ್ ನಂಬರ್ 15ಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರ ವಿಚಾರಣೆಯನ್ನ ಕೂಡ ಮಾಡಲಾಗಿದೆ. ಓರ್ವ ಮಹಿಳೆಯನ್ನ ವಿಚಾರಣೆ ನಡೆಸಿದಂತೆ ಎಸ್ಐಟಿ ಧರ್ಮಸ್ಥಳದ ಬೋಳಿಯಾರ್ನಲ್ಲಿ ಆ ಸ್ಪಾಟ್ ನಂಬರ್ 15 ಏನಿತ್ತು, ಆ ಪಾಯಿಂಟ್ ನಂಬರ್ 15ರಲ್ಲಿ ಉತ್ಖನನ ನಡೆಸಿದ್ರೂ ಕೂಡ ಏನು ಕೂಡ ಸಿಗಿರಲಿಲ್ಲ. ಅಕ್ಕಪಕ್ಕದಲ್ಲಿ ಶೋಧ ನಡೆಸಿದ್ರೂ ಕೂಡ ಅಸ್ಥಿಪಂಜರ ಸಿಗಲಿಲ್ಲ. 2010ರಲ್ಲಿ ಬಾಲಕಿಯ ಶವ ಹೂತಿದ್ದಾಗಿ ಇದೇ ದೂರುದಾರ ಹೇಳಿದ್ದ. ಬುರುಡೆ ಸಿಗದೇ ಇದ್ದಾಗ ಸ್ಥಳೀಯರನ್ನ ಕೇಳಿ ಅಂತ ಅನಾಮಿಕ ವಾದ ಮಾಡಿದ್ದ. ಮುಸುಕುಧಾರಿಯ ಮನವಿಯಂತೆ ಓರ್ವ ಮಹಿಳೆಯ ವಿಚಾರಣೆ ನಡೆದಿದೆ. ಈ ಸಂದರ್ಭದಲ್ಲಿ ಎಸ್ಐಟಿಗೆ ಮಹತ್ವದ ಸುಳಿವು ಸಿಕ್ಕಿದೆಯಂತೆ. ಆ ಕಲ್ಲೇರಿ ಪೆಟ್ರೋಲ್ ಬಂಕ್ ಹತ್ರ ಈತ ಒಂದು ಸ್ಪಾಟ್ ತೋರಿಸಿದ್ದ. ಆ ಬೋಳಿಯಾರ್ ಸ್ಪಾಟ್ ಅದು. ಅಲ್ಲಿ ಹೋದಾಗ ಆತ ತೋರಿಸಿದಂತಹ ಜಾಗವನ್ನ ಅಗೆದಾಗ ಅಲ್ಲಿ ಏನು ಸಿಕ್ಕಿರಲಿಲ್ಲ. ಆಗ ಈ ನಿಗೂಢ ವ್ಯಕ್ತಿ ಮುಸುಕುಧಾರಿಯ ವಾದ ಏನಾಗಿತ್ತು ಅಂತಂದ್ರೆ,
ನಾನು ಸುಳ್ಳು ಹೇಳಲ್ಲ, ಬೇಕಿದ್ರೆ ಇಲ್ಲಿನ ಸ್ಥಳೀಯರನ್ನ ಒಂದ್ಸರಿ ಕೇಳಿ ನೋಡಿ ಅಂತ ಹೇಳಿದ್ನಂತೆ. ಸೊ ಆ ಪ್ರಕಾರವಾಗಿ ಈಗ ಒಬ್ಬ ಮಹಿಳೆಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ, ಕೇಳಿದೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮಹತ್ವದ ಸುಳಿವು ಸಿಕ್ಕಿದೆ SIT ಅವರಿಗೆ ಅಂತಾನು ಹೇಳಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಅದೆಷ್ಟೇ ಮಣ್ಣು ಬಗೆದ್ರು ಒಂದೇ ಒಂದು ತಲೆಬುರುಡೆ ಸಿಗ್ತಾ ಇಲ್ಲ. 17 ಸಮಾಧಿಯನ್ನಾಗಿದ್ರೂ ಕೂಡ ಒಂದೇ ಒಂದು ಮೂಳೆ ಸಿಗ್ತಾ ಇಲ್ಲ. ಮುಸುಕುಧಾರಿಯೇ ಬುರುಡೆ ಬಿಡ್ತಿದ್ದಾನಾ ಅನ್ನುವಂತಹ ಅನುಮಾನ ಈಗ ಶುರುವಾಗಿದೆ. ಈ ಬೆನ್ನಲ್ಲೇ ತಲೆಬುರುಡೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 13 ವರ್ಷಗಳ ಹಿಂದಿನ ಕೇಸ್ಗೆ ಮರುಜೀವ ಬಂದಿದೆ. ಏನದು ಬನ್ನಿ ನೋಡ್ಕೊಂಡು ಬರೋಣ. ಇವನು ಸಾಮಾನ್ಯ ಮುಸುಕುದಾರಿಯಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವ ನಿಗೂಢ ವ್ಯಕ್ತಿ. ಈ ಮಾಸ್ಕ್ ಮ್ಯಾನ್ ಧರ್ಮಸ್ಥಳಕ್ಕೆ ಕಾಲಿಟ್ಟಿದೆ ತಡ. ಹಳೆಯ ಕೇಸ್ಗಳಿಗೆಲ್ಲ ಮರುಜೀವ ಸಿಕ್ತಿದೆ. ಅನನ್ಯ ಭಟ್ ಪದ್ಮಲತಾ ಬಳಿಕ ಇದೀಗ ಮತ್ತೊಂದು ನಾಪತ್ತೆ ಪ್ರಕರಣ ಮರುಜನ್ಮ ತಾಳಿದೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ ಮತ್ತೊಂದು ಟ್ವೇಸ್ಟ್. 13 ವರ್ಷಗಳ ಹಿಂದಿನ ನಾಪತ್ತೆ ಕೇಸ್ಗೆ ಮರುಜೀವ. ಮುಸುಕುದಾರಿ ಬಂದು ತಾನು 100 ಶವಗಳನ್ನ ಹೂತಿರುವುದಾಗಿ ಹೇಳಿದ್ದೆ ತಡ. ಹಳೆ ಮಿಸ್ಸಿಂಗ್ ಕೇಸ್ಗಳು, ಕೊಲೆ ಕೇಸ್ಗಳು, ರೇಪ್ ಕೇಸ್ಗಳಿಗೆ ಮತ್ತೆ ಮರುಜೀವ ಸಿಕ್ತಿದೆ. ಮೊನ್ನೆಯಷ್ಟೇ ಅನನ್ಯ ಭಟ್ ತಾಯಿ ಸುಜಾತ ಭಟ್ SIT ಮುಂದೆ ಬಂದು ನನ್ನ ಮಗಳು ಅಸ್ಥಿಪಂಜರ ಹುಡುಕಿ ಕೊಡಿ ಹೀಗಂತ ದೂರು ಕೂಡ ನೀಡಿದ್ಲು. ಬಳಿಕ ಪದ್ಮಲತಾ ಸೋದರಿಯೂ ಕೂಡ ತನ್ನ ತಂಗಿಯ ಹತ್ಯೆ ಕೇಸ್ನ ಮರುತನಿಖೆ ಮಾಡಿ ಅಂತ ಕಂಪ್ಲೇಂಟ್ ಕೂಡ ಮಾಡಿದ್ಲು. ಇದೀಗ 13 ವರ್ಷಗಳ ಹಿಂದಿನ ಯುವತಿ ನಾಪತ್ತೆ ಕೇಸಿಗೆ ಮರುಜೀವ ಬಂದಿದೆ. 2012ರಲ್ಲಿ ಬೆಳ್ತಂಗಡಿ ತಾಲೂಕಿನ ಕುಂಜಾಲಕಟ್ಟೆ ಬಾಲಕಿ ಹೇಮಲತಾ ನಾಪತ್ತೆಯಾಗಿದ್ದಳಂತೆ. ಧರ್ಮಸ್ಥಳಕ್ಕೆ ಹೋದವಳು ಮರಳಿ ಬರಲೇ ಇಲ್ವಂತೆ. ಆಗ ಪೊಲೀಸರಿಗೆ ದೂರು ನೀಡಿದ್ರು ಯಾವುದೇ ಕ್ರಮವನ್ನ ಕೈಗೊಂಡಿಲ್ವಂತೆ. ಹೀಗಾಗಿ ನನ್ನ ತಂಗಿಯನ್ನ ಹುಡುಕಿ ಕೊಡಿ ಅಂತ ಹೇಮಲತಾ ಸಹೋದರ ನಿತಿನ್ ದೇವಾಡಿಗ SITಗೆ ಇದೀಗ ದೂರು ನೀಡಿದ್ದಾನೆ. ಹೇಮಾವತಿ ಅನ್ನೋಳು 2012ರಲ್ಲಿ ಕಾಣೆಯಾಗಿದ್ದಾಳೆ. ಅದರ ಬಗ್ಗೆ ನಾನು ದೂರು ಕೊಡ್ಲಿಕ್ಕೆ ಬಂದೆ. ಧರ್ಮಸ್ಥಳಕ್ಕೆ ಹೋಗ್ತೇನೆ ಅಂತ ಹೇಳಿ ಹೋದವರು ಇಬ್ರು ಹೋಗಿದ್ದಾರೆ. ಒಬ್ರು ಬಂದಿದ್ದಾರೆ, ಒಬ್ರು ಬರ್ಲಿಲ್ಲ. ನನ್ನ ತಂಗಿ ಮತ್ತು ಇನ್ನೊಬ್ರು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಕುಂಜಲಕಟ್ಟೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಕಂಪ್ಲೇಂಟ್ ಅದೇ ಅವ್ರು ಬರುವಾಗ ಬಂದ್ರೆ ನಿಮ್ಗೆ ತಿಳಿಸ್ತೇನೆ ಅಂತ ಹೇಳಿದ್ರು. ಅವರು ಇಷ್ಟವರೆಗೂ ನಮ್ಗೆ ತಿಳಿಸ್ಲಿಲ್ಲ. 2 ಸಲ ಹೋಗಿ ಕೇಳಿದ್ವಿ, ನಾವು ಫೋನ್ ಮಾಡ್ತೇವೆ ನೀವು ಬರಬೇಡಿ ಅಂತ ಹೇಳಿದ್ರು. ನಾವು ಆಮೇಲೆ ಹೋಗ್ಲಿಲ್ಲ. ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇವ್ರ ಹತ್ರ ಮಾತಾಡಿದ ಮೇಲೆ ನಮ್ಗೆ ಸ್ವಲ್ಪ ಧೈರ್ಯ ಬಂದಿದೆ. ಅನನ್ಯ ಭಟ್ ಪದ್ಮಲತಾ ಕೇಸ್ ಬಳಿಕ ಹೇಮಾವತಿ ಕೇಸ್ ಕೂಡ SIT ಟೇಬಲ್ ಸೇರಿದೆ. ಹೇಮಾವತಿ ನಾಪತ್ತೆ ರಹಸ್ಯವನ್ನ SIT ಅಧಿಕಾರಿಗಳು ಭೇದಿಸ್ತಾರ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ಇನ್ನು ಸ್ಪಾಟ್ ನಂಬರ್ 15ಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರ ವಿಚಾರಣೆಯನ್ನ ಕೂಡ ಮಾಡಲಾಗಿದೆ. ಓರ್ವ ಮಹಿಳೆಯನ್ನ ವಿಚಾರಣೆ ನಡೆಸಿದಂತೆ SIT ಧರ್ಮಸ್ಥಳದ ಬೋಳಿಯಾರ್ನಲ್ಲಿ ಆ ಸ್ಪಾಟ್ ನಂಬರ್ 15 ಏನಿತ್ತು, ಆ ಪಾಯಿಂಟ್ ನಂಬರ್ 15ರಲ್ಲಿ ಉತ್ಖನನ ನಡೆಸಿದ್ರೂ ಕೂಡ ಏನು ಕೂಡ ಸಿಗಿರಲಿಲ್ಲ. ಅಕ್ಕಪಕ್ಕದಲ್ಲಿ ಶೋಧ ನಡೆಸಿದ್ರೂ ಕೂಡ ಅಸ್ಥಿಪಂಜರ ಸಿಗಲಿಲ್ಲ. 2010ರಲ್ಲಿ ಬಾಲಕಿಯ ಶವ ಹೂತಿದ್ದಾಗಿ ಇದೇ